मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಬಾಲ್ಯ ವಿವಾಹಗಳನ್ನ ಮಾಡೋಕೆ ಪ್ರಯತ್ನ ಪಟ್ರೆ ಅಥವಾ ಸಿದ್ಧತೆ ನಡೆಸಿದ್ರೆ ಅಥವಾ ಚಿಕ್ಕ ವಯಸ್ಸಿನ ಬಾಲಕ ಬಾಲಕಿ ಅವರ ಮದುವೆ ಮಾಡುವ ಉದ್ದೇಶದಿಂದ ನಿಶ್ಚಿತಾರ್ಥ ಏನಾದ್ರು ಮಾಡಿದ್ರೆ ಅವ್ರ ವಿರುದ್ಧನೂ ಸಹ ಕ್ರಮ ತೆಗೆದುಕೊಳ್ಳೋಕೆ ಈಗ ಒಂದು ವಿವಾಹ ನಿಷೇಧ ಬಾಲ್ಯ ವಿವಾಹ ನಿಷೇಧ ಮಸೂದೆ 2025 ಮುಂದೆ ಬರುವ ವಿಧಾನ ಮಂಡಲ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಮಂಡಿಸ್ತಾ ಇದೆ. ಬಾಲ್ಯ ವಿವಾಹಗಳನ್ನ ಮಾಡೋಕೆ ಯತ್ನ ಮಾಡಿದ್ರೆ, ಈಗಾಗ್ಲೇ ನಾನು ಹೇಳಿದೆ, ಇದು ನಿಶ್ಚಿತಾರ್ಥನೂ ಮಾಡಿದ್ರೆ 2 ವರ್ಷದವರೆಗೆ ಒಂದು ಕಠಿಣ ಜೈಲು ಶಿಕ್ಷೆ ಇರೋಕೆ ಸಾಧ್ಯತೆ ಇದೆ ಮತ್ತು 1 ಲಕ್ಷದವರೆಗೆ ಸಹ ದಂಡ ಮತ್ತು 2 ವರ್ಷದವರೆಗೆ ಜೈಲಿಗೆ ಹಾಕುವಂತಹ ಒಂದು ಪ್ರಸ್ತಾವವನ್ನ ತಿದ್ದುಪಡಿ ಮಸೂದೆಯಲ್ಲಿ ಹೇಳಲಾಗಿದೆ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಇದಕ್ಕೆ ಕಾರಣರಾಗೋ ಪೋಷಕರು ಮತ್ತು ಸಂಸ್ಥೆಯವರಿಗೆ 2 ವರ್ಷ ಸೆರೆಮನೆ ಮತ್ತು 1 ಲಕ್ಷ ದಂಡ ವಿಧಿಸುವ ಅವಕಾಶ ಈಗಾಗಲೇ ಜಾರಿಯಲ್ಲಿ ಇದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಈ ಕಾನೂನು ಇದೆ. ಈ ಕಾಯ್ದೆ ಪ್ರಕಾರ ವಿವಾಹ ಆಗೋಕೆ ಹುಡುಗನಿಗೆ ಕನಿಷ್ಠ 21 ವರ್ಷ, ಹುಡುಗಿಗೆ 18 ವರ್ಷ ಆಗಿರ್ಬೇಕು. ಬಾಲ್ಯ ವಿವಾಹ ಪ್ರಕರಣ ವರದಿಯಾದ ಬಳಿಕ ಈ ಕಾಯ್ದೆ ಅಡಿ ಕ್ರಮ ತಗೊಳ್ಳೋಕೆ ಅವಕಾಶ ಇದೆ. ಆದ್ರೆ ಕೆಲವು ಸಮುದಾಯಗಳಲ್ಲಿ ಚಿಕ್ಕ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರ ನಡುವೆ ವಿವಾಹ ಮಾಡುವ ಉದ್ದೇಶದಿಂದ ಒಪ್ಪಂದ ಮಾಡಿಕೊಳ್ಳುವ ಪದ್ಧತಿ, ಅಂದ್ರೆ ನಿಶ್ಚಿತಾರ್ಥ ಮಾಡುವ ಪದ್ಧತಿ ಜಾರಿಯಲ್ಲಿರುತ್ತೆ. ಮುಖ್ಯಮಂತ್ರಿ ಅವರು ಈ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ಜೊತೆಗೆ ಇತ್ತೀಚೆಗೆ ನಡೆಸಿರುವ ಸಭೆಯಲ್ಲಿ ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಬಾಲ್ಯ ವಿವಾಹ ನಡೆಯುವ ಹಂತದಲ್ಲೇ ಅಲ್ಲದೆ ಅದರ ಸಿದ್ಧತೆಯ ಹಂತಗಳನ್ನು ತಡೆಯುವ ಗುರಿಯನ್ನ ಈ ಮಸೂದೆ ಹೊಂದಿದೆ. ಅಲ್ಲದೆ ಚಿಕ್ಕ ಮಕ್ಕಳ ವಿವಾಹ ಸಿದ್ಧತೆ ಅಥವಾ ನಿಶ್ಚಿತಾರ್ಥ ಮಾಡುವವರನ್ನು ಸಹ ಶಿಕ್ಷೆಗೆ ಒಳಪಡಿಸುವ ಜೊತೆಗೆ ಅಂತ ನಿಶ್ಚಿತಾರ್ಥಗಳನ್ನ ಊರ್ಜಿತ ಮಾಡಬಾರ್ದು ಅಂತ ಘೋಷಿಸೋಕೆ ಅಂತ ನಿಶ್ಚಿತಾರ್ಥಗಳಿಗೆ ನ್ಯಾಯಾಲಯಗಳು ತಡೆಯಾಜ್ಞೆ ಹೊರಡಿಸುವ ಆದೇಶ ನೀಡುವ ಅಧಿಕಾರವನ್ನು ಈ ಮಸೂದೆ ಕಲ್ಪಿಸುತ್ತೆ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಈ ವಿಚಾರಗಳನ್ನ ಹೇಳಿದೆ. ಇತ್ತೀಚೆಗೆ ಕೊರೋನಾ ಆದ್ಮೇಲೆ ವಿದ್ಯಾರ್ಥಿನಿಯರು, ಮುಖ್ಯವಾಗಿ ಹೆಣ್ಣು ಮಕ್ಕಳು ಸಾಕಷ್ಟು ಶಾಲೆಯಿಂದ ದೂರ ಉಳಿದಿದ್ದಾರೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಬೇರೆ ಮುಚ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಮಕ್ಕಳನ್ನ ಸರ್ಕಾರಿ ಶಾಲೆ ಮುಚ್ಚೋದೊಂದೇ ಪರಿಹಾರ ಅಲ್ಲ ಬಾಲ್ಯ ವಿವಾಹಕ್ಕೆ. ಅಂತಹವರ ಮನೆಗೆ ಹೋಗಿ ಶಿಕ್ಷಕರು ಅಥವಾ ಸಮಾಜ ಕಲ್ಯಾಣ ಮಾಡುವಂತಹ ಇಲಾಖೆ ಅವ್ರನ್ನ ಶಾಲೆಗೆ ಕರೆತರಬೇಕು. ಶಾಲೆಯಲ್ಲಿದ್ದಾಗ ಮಕ್ಕಳು ಡೆವಲಪ್ಮೆಂಟ್ಸ್ ಅವರ ಶಿಕ್ಷಣ ಅಭಿವೃದ್ಧಿ ಅವರನ್ನ ಈ ಮದುವೆಯಿಂದ ದೂರ ಇಡೋಕೆ ಸಾಧ್ಯ ಆಗ್ತದೆ ಮತ್ತು ಅಂತಹ ಕುಟುಂಬಗಳಿಗೆ ಜಾಗೃತಿ ನಡೆಸಬೇಕಾಗ್ತದೆ, ಮಾನಿಟರಿಂಗ್ ಮಾಡ್ಬೇಕಾಗ್ತದೆ. ಈ ಎಲ್ಲ ಕೆಲಸಗಳನ್ನ ಸರ್ಕಾರನೇ ಮಾಡ್ಬೇಕು. ಯಾರು NGO ಮಾಡ್ತಾರೆ ಅಥವಾ ಇಂಡಿವಿಜುವಲ್ ಪರ್ಸನ್ ಮಾಡ್ತಾರೆ ಅಂದ್ರೆ ಸಾಧ್ಯ ಆಗೋಲ್ಲ. ಇತ್ತೀಚೆಗೆ ಒಂದು ವರದಿ ಸಹ ಬಂದಿತ್ತು. ಮೊದ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಾಲ್ಯ ವಿವಾಹಗಳಾಗ್ತಾ ಇತ್ತು. ಇತ್ತೀಚೆಗೆ ಬಂದ ವರದಿಯಲ್ಲಿ ಮೈಸೂರು ಸಹ ಈ ಬಾಲ್ಯ ವಿವಾಹದಲ್ಲಿ ಒಂದು ಮುಖ್ಯ ಸ್ಥಾನವನ್ನ ಪಡೆದುಕೊಂಡಿತ್ತು. ಇದು ಗಂಭೀರವಾಗಿ ಸರ್ಕಾರವು ಪರಿಗಣಿಸಿದೆ. ಆ ನಿಟ್ಟಿನಲ್ಲಿ ಯಾರು ನಿಶ್ಚಿತಾರ್ಥ ಮಾಡ್ತಾರಲ್ಲ ಅವರನ್ನು ಶಿಕ್ಷೆಗೆ ಒಳಪಡಿಸೋಕೆ ಮುಂದಾಗಿದ್ದಾರೆ. ಕೆಲವರು ಹಿಂದಿನಿಂದ ಒಂದು ಹಿಂದೂ ಧರ್ಮದಲ್ಲಿ ಫೈನಲ್ ಡೆಸ್ಟಿನಿ ಅಂದ್ರೆ ಹೆಣ್ಮಕ್ಳಿಗೆ ಮದುವೆ ಅಂತ ಅನ್ಸ್ಕೊಂಡಿರ್ತಾರೆ. ಆ ಮದುವೆ 14ನೇ ವಯಸ್ಸಿಂದನೇ ಹಿಂದೆ ಎಲ್ಲ 12 ಮಾಡ್ತಾ ಇದ್ರು. ಈಗ 14ಕ್ಕೂ ಮಾಡುವಂತಹ ಪರಿಪಾಠ ಇನ್ನೂ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಕಾನೂನನ್ನು ತರಕ್ಕೆ ಮುಂದಾಗಿರೋದು ಸ್ವಾಗತಾರ್ಹ. ಆದ್ರೆ ಇದ್ರ ಜೊತೆಗೆ ಹೆಣ್ಮಕ್ಳ
ಶಿಕ್ಷಣ ಉಚಿತವಾಗಿ ಸಿಗ್ತಾ ಇದೆ, ಎಲ್ಲ ಡಿಗ್ರಿವರೆಗೂ ಉಚಿತ ಶಿಕ್ಷಣ ಇದೆ, ಹೆಣ್ಮಕ್ಳಿಗೆ ಉಚಿತ ಶಿಕ್ಷಣ, ಜೊತೆಗೆ ಸರ್ಕಾರ ಒಂದು ಅಪಾಯಿಂಟ್ಮೆಂಟ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಸರ್ಕಾರಿ ನೌಕರಿಯನ್ನ ಕೊಡುವಂತಹ ವ್ಯವಸ್ಥೆ ಮಾಡ್ಬೇಕು. ಖಾಸಗಿಯವರು ಕೊಡ್ತಾರೆ ಅಂತ ಅನ್ಕೊಂಡ್ರೆ ಖಾಸಗಿಯವರು ರೈತರ ಜಮೀನ್ ಮಾತ್ರ ತಗೊಳ್ತಾರೆ ಹೊರತು ಅವರು ಒಂದು ಡಿಗ್ನಿಫೈಡ್ ಕೆಲಸವನ್ನ ಇದುವರೆಗೂ ಯಾರಿಗೂ ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಓದಿದ್ರೆ ಕೆಲಸ ಸಿಕ್ಕೇ ಸಿಕ್ಕುತ್ತೆ ಸರ್ಕಾರಿ ಸೆಕ್ಟರ್ ಅಲ್ಲಿ ಅಂತ ಹೇಳಿದಾಗ ಈ ರೀತಿ ಒಂದು ಸಾಮಾಜಿಕ ತೊಡಕುಗಳು ಕಡಿಮೆ ಆಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿಟ್ಟಿನಲ್ಲಿ ಮಾತ್ರ ಯೋಚಿಸುತ್ತೆ, ಸಾಮಾಜಿಕವಾಗಿ ಅವ್ರಿಗೆ ಭದ್ರತೆ, ಆರ್ಥಿಕ ಭದ್ರತೆ ಮುಂದೆ ಕ್ರಿಯೇಟ್ ಆಗೇ ಆಗುತ್ತೆ ಹೆಣ್ಮಕ್ಳನ್ನ ಓದಿಸಿದ್ರೆ ಅನ್ನೋ ನಿಟ್ಟಿನಲ್ಲಿ ಭರವಸೆ ಸಿಕ್ಕಿದ್ರೆ ಆ ತಂದೆ ತಾಯಿಗಳು ಸಂಪೂರ್ಣ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಯಾವ ಯಾವ ಸಮುದಾಯದಲ್ಲಿ ಅಂತಹದ್ದೊಂದಿದೆ ಅಂದಾಗ ಆ ಸಮುದಾಯಗಳನ್ನ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನ ಸಮಾಜ ಕಲ್ಯಾಣ ಇಲಾಖೆ ನಿರಂತರ ಮಾಡ್ಬೇಕಾಗ್ತದೆ. ಶಾಲೆಗೆ ಹೆಣ್ಮಕ್ಳು ಬರ್ತಾ ಇಲ್ಲ ಅಂದ್ರೆ ಅವ್ರನ್ನ ಕರೆತರುವ ನಿಟ್ಟಿನಲ್ಲೂ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ಬೇಕಾಗುತ್ತೆ. ಈ ರೀತಿ ಸಮಗ್ರವಾಗಿ ಮಾಡಿದಾಗ ಮಾತ್ರ ಈ ಬಾಲ್ಯ ವಿವಾಹವನ್ನ ತಡೆಯೋಕೆ ಸಾಧ್ಯ. ಇದ್ರ ಜೊತೆಗೆ ಈ ಬಾಲ್ಯ ವಿವಾಹ ಇರ್ಬೋದು, ಹೆಣ್ಮಕ್ಳ ಕಳ್ಳಸಾಗಣೆ ಇರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲಿ ಅತಿ ಹೆಚ್ಚು ಬಲಿಯಾಗೋದು ಹೆಣ್ಮಕ್ಳಿಗೆ ಆರ್ಥಿಕ ಸಬಲತೆ ಮೊದಲಾಗಿ ತಂದೆ ತಾಯಿಗೂ ಇರಲ್ಲ, ಹೆಣ್ಣು ಮಗುಗೂ ಇರಲ್ಲ. ಆದ್ರಿಂದ ಇಂತಹ ಸಾಮಾಜಿಕ ಕಳಂಕಕ್ಕೆ ಅವರು ಹೆಚ್ಚು ಬಲಿ ಆಗ್ತಾರೆ. ಅಂತಹ ಹೆಣ್ಣು ಮಕ್ಕಳನ್ನ ಆದಷ್ಟು ಸರ್ಕಾರ ಆದ್ಯತೆ ಮೇರೆಗೆ ಅವರನ್ನ ರಕ್ಷಣೆ ಮಾಡ್ಬೇಕಾಗ್ತದೆ. ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರ ತಂದಿದ್ದು ಸಹ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ, ಅವ್ ಯಾವ ನಿರೀಕ್ಷಿತ ಒಂದು ಗುರಿಯನ್ನ ತಲುಪಿಲ್ಲ. ಕರ್ನಾಟಕದಲ್ಲೂ ಸಹ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ಆಫ್ಟರ್ ಕೊರೋನಾ ಜಾಸ್ತಿ ಜನ ಎಷ್ಟು ದಿವಸ ಬದುಕ್ತಿವೋ ಏನೋ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಜನ ಕಡಿಮೆ ಶಿಕ್ಷಣ ಇರುವಂತಹ ಪೋಷಕರು ಬಂದಿದ್ದಾರೆ. ಆದ್ರಿಂದ ಈ ಜೀವನ ಶಾಶ್ವತ ಅಲ್ಲ, ಈಗಲೇ ಮದ್ವೆ ಮಾಡ್ಬಿಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಓದಿಸಿ ಅವರನ್ನ ಮದ್ವೆ ಮಾಡೋ ಅಂತ ಹಂತದಲ್ಲಿ ಯಾರಿಗೂ ಸಾವನ್ನ ತಡೆಗಟ್ಟಕ್ ಸಾಧ್ಯ ಇಲ್ಲ. ಆದ್ರೆ ಈ ನಿಟ್ಟಿನಲ್ಲಿ ಸರ್ಕಾರನೇ ಒಂದು ಮಾನಿಟರಿಂಗ್ ಮಾಡಿದಾಗ, ಅಂತಹವ್ರಿಗೆ ಶಿಕ್ಷೆ ಅಂತ ಕೊಟ್ಟಾಗ ಇದು ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಜನಜಾಗೃತಿ ಸಹ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ತಾ ಇದೆ. ಅದ್ರ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಾಗ ಇದೊಂದು ಸುಧಾರಣೆ ಆಗುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಗೌರವಯುತ ಕೆಲಸ ಸಿಗ್ಬೇಕು, ಶಿಕ್ಷಣ ಸಿಗ್ಬೇಕು. ಅವರಿಗೆ ಸರಿಯಾದ ಸಮಯದಲ್ಲಿ ಈ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲವು ಸಮುದಾಯದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಆ ಏಜಲ್ಲಿ ಆ ಹೆಣ್ಮಕ್ಳು ಒಪ್ಪಲ್ಲ ಅಂತ ಹೇಳಿದಾಗ ಅವರು ಬಾಲ್ಯ ವಿವಾಹ ಮಾಡ್ತಾರೆ. ಆದ್ರೆ ಹೆಣ್ಣಿಗೆ ಸಮಾನವಾಗಿ ಹುಡುಗನು ಸಹ ಅವನು ಶಿಕ್ಷಣ, ಪರಿಣಿತಿ ಇವೆಲ್ಲ ಡೆವಲಪ್ ಆದಾಗ, ಸಮವಾಗಿ ಡೆವಲಪ್ ಆದಾಗ ಸಾಮಾಜಿಕ ಒಂದು ಸಮಸ್ಯೆಗಳು ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ಯೋಚನೆ ಮಾಡುತ್ತಾ ಬೇರೆ ಬೇರೆ ಇಲಾಖೆಗಳನ್ನ ಹೇಗೆ ತೊಡಗಿಸ್ಕೊಳ್ಳುತ್ತೆ ಅನ್ನೋದನ್ನು ಸಹ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದಲ್ಲಿ. ಯಾಕಂದ್ರೆ ಬಾಲ್ಯ ವಿವಾಹ ಅನ್ನೋದು ಸಾಕಷ್ಟು ಗಂಭೀರವಾದ ಸಮಸ್ಯೆ ಇದು ರಾಜ್ಯದಲ್ಲಿ. ಈ ಗಂಭೀರವಾದ ಸಮಸ್ಯೆಯನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ, ಅದಕ್ಕೆ ಪರಿಹಾರವನ್ನು ಕೊಡೋಕೆ ಮುಂದಾಗಿದೆ. ಇನ್ಮೇಲೆ ಯಾರಾದ್ರೂ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ನೀವು ಎಚ್ಚರವಾಗಿರಿ. ಯಾಕಂದ್ರೆ ಮದ್ವೆ ಮಾಡೋದ್ರ ಜೊತೆಗೆ ಅವ್ರಿಗೂ ಸಹ ಮಕ್ಕಳ ಹಕ್ಕುಗಳನ್ನ ನೀವು ಉಲ್ಲಂಘನೆ ಮಾಡ್ತಿದ್ದೀರಾ ಅನ್ನೋ ಕಾನೂನಿನ ಅಡಿ ನಿಮ್ಮನ್ನ ಬಂಧಿಸೋಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಎಲ್ರೂ ಸಹ ಸಮಾಜದಲ್ಲಿ ಅವೇರ್ ಆಗ್ಬೇಕು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಇಲ್ದವ್ರಿಗೆ ತಿಳಿಸ್ಬೇಕಾಗ್ತದೆ. ಇದಾಗಿತ್ತು ಈ ಕ್ಷಣದ ಪ್ರಸಾರದಲ್ಲಿ. ಮತ್ತಷ್ಟು ವಿಚಾರಗಳನ್ನ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿದ್ರೆ ಮಾತ್ರ ದೇಶದಲ್ಲಿ ಏನೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳು ನಡೀತಾ ಇದೆಯಲ್ಲ ಅದನ್ನ ನಿಮ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.